ಇಬ್ಬರ ಮನೆ ಹಾಗೂ ಕಚೇರಿಗಳ ಮೇಲೆ ಏನು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ತಳಮಳ ಶುರುವಾಗಿದೆ. SITಯನ್ನ ಮ್ಯಾನೇಜ್ ಹೇಗೋ ಮಾಡಿಕೊಂಡಿದ್ದಂತಹ ಸರ್ಕಾರಕ್ಕೆ ಈಗ ಇಡಿ ಎಂಟ್ರಿ ಆಗಿ ದಾಳಿಯನ್ನು ನಡೆಸಿರೋದು ಎಲ್ಲೋ ಒಂದು ಕಡೆ ಟೆನ್ಷನ್ಗೆ ಕಾರಣವಾಗಿದೆ. ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರದಲ್ಲಿ ಈಗ ಢವಢವ ಶುರುವಾಗಿದೆ. ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಮತ್ತಷ್ಟು ಪ್ರಭಾವಿಗಳ ಹೆಸರು ಪಟಾ ಬಯಲಾಗುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾವುದನ್ನು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ. ನಾಗೇಂದ್ರ ಹಾಗೂ ದದ್ದಲ್ ಕಾಂಗ್ರೆಸ್ನ ಇಬ್ಬರು ಶಾಸಕರ ಬಳಿಕ ದೊಡ್ಡ ತಲೆಗಳ ಕಂಟಕ ಯಾರದ್ದು ಹಗರಣದಲ್ಲಿ ಬಯಲಾಗುವ ಆ ದೊಡ್ಡ ತಲೆ ಯಾರದ್ದು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕಾರಣ ಇಷ್ಟೇ, ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ 27ನೇ ತಾರೀಕು ಮೇ 27ನೇ ತಾರೀಕು ದಾಳಿ ಏನು ಚಂದ್ರಶೇಖರನ್ನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಫೋನೋ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಈ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದಕ್ಕೂ ಸರ್ಕಾರದ ಮಟ್ಟದಲ್ಲಿ ತಳಮಳ ಶುರುವಾಗೋದಕ್ಕೂ ಏನು ಕಾರಣ? ಅಂದರೆ ಇನ್ನೂ ಕೂಡ ಇದ್ದಾರೆ ಅಂತಾನೆ ಈ ಒಂದು ಪ್ರಕರಣದಲ್ಲಿ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇಡಿ ದಾಳಿ ಮಾಡಿರುವಂತದ್ದು ಅದು ನಿರೀಕ್ಷೆ ಇದ್ರೂ ಕೂಡ ಈ ರೀತಿ ಅಂದ್ರೆ ಕಳೆದ ಸುಮಾರು 40-45 ದಿನಗಳ ನಂತರ ದಾಳಿ ಮಾಡಿರೋದು ನೇರವಾಗಿ ನಿನ್ನೆ SIT ವಿಚಾರಣೆ ಎದುರಿಸಿದ ಬೆನ್ನಲ್ಲೇ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಇಬ್ಬರು ಕೂಡ ಶಾಸಕರಾಗಿರೋದು. ಇಬ್ಬರು ಶಾಸಕರ ಮೇಲೆ ಏನು ಇಡಿ ದಾಳಿ ಮಾಡಿರುವಂತದ್ದು ನಿರಂತರವಾಗಿ ಅವರು ಸಂಬಂಧಪಟ್ಟಂತೆ ಎಲ್ಲ ಕೂಡ ದಾಖಲೆ ಸಂಗ್ರಹ ಮಾಡ್ತಾ ಇರುವಂತದ್ದು. ಇದರಿಂದ ಹೈಕಮಾಂಡ್ಗೆ ಮತ್ತು ಸರ್ಕಾರ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಂದ್ರೆ ಈ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆ ಗಂಭೀರವಾಗಿದೆ ಅಂತಂದ್ರೆ, ಮುಂಚಿಂದ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು ಈ ಹಣ ಚುನಾವಣೆಗೆ ಬಳಕೆಯಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲಿ ಈಗ ಇಡಿ ಎಂಟ್ರಿ ಆಗಿರುವಂತದ್ದು. ಜೊತೆಗೆ ಇನ್ನೂ ಕೂಡ ಹಣ ವಾಪಸ್ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೂ ಕೂಡ ಆತಂಕ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಹೈಕಮಾಂಡ್ ನಿಂದ ಸಮಗ್ರವಾಗಿ ಮಾಹಿತಿಯನ್ನ ಕೇಳಿರುವಂತದ್ದು, ಸಮಗ್ರ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಒಂದು ಮಾಹಿತಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ಸಂಪೂರ್ಣವಾಗಿ ಬೆಳಗ್ಗೆ ದಾಳಿ ಆದ ನಂತರ ಕೂಡಲೇ ಕೂಡ ಎಲ್ಲ ಮಾಹಿತಿ ತೆಗೆದುಕೊಂಡ್ರು. ಜೊತೆಗೆ ಒಂದು ಮಾತನ್ನ ಹೇಳಿರುವಂತದ್ದು, ಬಂಧನ ಆದ್ರೆ ಈ ಪ್ರಕರಣ ಬೇರೆ ರೀತಿಯ ತಿರುವು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಆತಂಕವನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು, ಪ್ರಮುಖ ನಾಯಕರು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದೇ ಮಾಹಿತಿನ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಅರ್ಥದಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಎರಡು ಅಂದ್ರೆ ಕಾಂಗ್ರೆಸ್ ಎರಡೂ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಮುಂದೆ ಯಾವ ತಿರುವನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ರೀತಿಯಲ್ಲಿ ನಾಗೇಂದ್ರ ಬಾಬು. ಎಸ್ ವಿಜಯ್, ಈಗ ಪ್ರಮುಖವಾಗಿ ಉದ್ಭವ ಆಗುವಂಥ ಪ್ರಶ್ನೆ, ಈಗ ನಾಗೇಂದ್ರ ಅವರ ಆಪ್ತ ಹರೀಶ್ ಕೂಡ ಅಂದರೆ PA ಕೂಡ ನಿವಾಸದಲ್ಲೇ ಇದ್ದರು. ಸೊ ಇದು ಕೂಡ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗ SIT ಏನೋ ಇಷ್ಟು ದಿವಸ ಹೇಗೋ ಹ್ಯಾಂಡಲ್ ಮಾಡಿದಂಥ ಸರ್ಕಾರ ಈಗ ಇಡಿ ಎಂಟ್ರಿ ಆಗಿದೆ. ಇನ್ನೂ ಒಂದಷ್ಟು ಜನ ಹೆಸರು ಬರೋದೇ ಆದರೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ, BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಇದೆಲ್ಲ ಬೆಳವಣಿಗೆಗಳ ಗಮನಿಸ್ತಾ ಇದ್ರೆ ಸರ್ಕಾರಕ್ಕೆ ಈಗ ಇದು ಒಂದು ದೊಡ್ಡ ಮಟ್ಟದಲ್ಲಿ ಡ್ರಾಬ್ಯಾಕ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆಯಾ ವಿಜಯ್? ನಾಗೇಂದ್ರ ಬಾಬು, ಈಗಾಗಲೇ ಕೂಡ ಇಡಿ ದಾಳಿ ಮಾಡಿದ ಹಿನ್ನೆಲೆ ಕೂಡ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗಿರುವಂತದ್ದು. ಜೊತೆಗೆ ಸಿಕ್ಕಾಪಟ್ಟೆ ಅಂದ್ರೆ ಏನು ಸಾಕಷ್ಟು ಕೂಡ ಹಿನ್ನಡೆ ಆಗಿರುವಂತದ್ದು. ಮತ್ತು ಇನ್ನು ಕೂಡ CBI ಕೂಡ ಇನ್ನೂ ಕೂಡ ಎಂಟ್ರಿ ಆಗಿಲ್ಲ. ಇಡಿ ಎಂಟ್ರಿ ಆಗಿರುವಂತಲ್ಲೇ ಕೂಡ ಇಷ್ಟು ಆತಂಕಕ್ಕೆ ಒಳಗಾಗುವಂಥದ್ದು. ಜೊತೆಗೆ ದೊಡ್ಡವರ ಹೆಸರು ಬರಬಹುದು ಅಂತ ಮತ್ತು ಏನು ಕೂಡ ತಪ್ಪಿಲ್ಲ ಅಂದಿದ್ರೆ ನಾಗೇಂದ್ರ ಬಾಬು, ಸಚಿವ ನಾಗೇಂದ್ರ ಅವರನ್ನ ಯಾವುದೇ ಕಂಡುಕೊಂಡು ರಾಜೀನಾಮೆ ತೆಗೆದುಕೊಳ್ತಾ ಇರಲಿಲ್ಲ. ಜೊತೆಗೆ ಈ ಹಣ ವರ್ಗಾವಣೆ ಆಗ್ಬೇಕಾದ್ರೆ ಸುಮ್ಮನೆ ಹಣ ವರ್ಗಾವಣೆ ಆಗಿಲ್ಲ. ಒಂದು ವೇಳೆ ಬಿಜೆಪಿ ಅವರು ಹೇಳಿದ್ರೆ, ಯಾಕಂದ್ರೆ ಹೈದರಾಬಾದ್ಗೆ ಸಹಕಾರಿ ಬ್ಯಾಂಕ್ಗೆ ಅಲ್ಲಿ ವರ್ಗಾವಣೆ ಆಗಿರ್ತದೆ, ಅದಾದ ನಂತರ ಮತ್ತೆ ಬೇರೆ ಕಡೆ ವರ್ಗಾವಣೆ ಆಗಿರ್ತದೆ. ಜೊತೆಗೆ ಅಲ್ಲಿ ಅರೆಸ್ಟ್ ಆದಂತ ವ್ಯಕ್ತಿ ಅವರು ಕೂಡ ಏನು ಜಡ್ಜ್ ಮುಂದೆ ಕೊಟ್ಟಿರುವಂತದ್ದು ಏನು ಈ ಸಂಬಂಧಪಟ್ಟ ಸಚಿವ ನಾಗೇಂದ್ರಾಗ ಎಲ್ಲವೂ ಕೂಡ ಪ್ರೆಷರ್ ಇತ್ತು ಅಂತ. ಅಂದ್ರೆ ಕೇವಲ ಇದು ಸಚಿವ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರ ಮಟ್ಟಕ್ಕೆ ಮಾತ್ರ ನಿಂತ್ಕೊಳ್ಳುತ್ತಾ, ಅದನ್ನ ಮುಂದುವರೆದು ದೊಡ್ಡ ಮಟ್ಟಕ್ಕೆ ಹೋಗುತ್ತಾ, ಪಕ್ಷದ ಬುಡಕ್ಕೆ ಬರುತ್ತಾ ಅಥವಾ ಸರ್ಕಾರದ ಬುಡಕ್ಕೆ ಬರುತ್ತಾ, ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಜೊತೆಗೆ ಬಿಜೆಪಿ ಆರೋಪ ಮಾಡಿದ ರೀತಿಯಲ್ಲಿ ಒಂದು ವೇಳೆ ಕೂಡ ಇದೇನು ಚುನಾವಣೆಗೆ ಬಳಕೆ ಆಗಿದ್ದು ಅಂತ ಏನಾದರೂ ಕೂಡ ತನಿಖೆಯ ಸಂದರ್ಭದಲ್ಲಿ ಪ್ರೂವ್ ಆದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರದ ಬುಡಕ್ಕೆ ಬರುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ದೊಡ್ಡ ಮಟ್ಟದಲ್ಲಿ ಇದು ಏನು ಕಾಂಗ್ರೆಸ್ಗೆ ಮತ್ತು ಪಕ್ಷಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತದೆ. ಅವೆಲ್ಲವೂ ಕೂಡ ಇಡಿಯ ತನಿಖೆಯ ನಂತರ ಇಬ್ಬರ ಮನೆ ಹಾಗೂ ಕಚೇರಿಗಳ ಮೇಲೆ ಏನು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ತಳಮಳ ಶುರುವಾಗಿದೆ. SITಯನ್ನ ಮ್ಯಾನೇಜ್ ಹೇಗೋ ಮಾಡಿಕೊಂಡಿದ್ದಂತಹ ಸರ್ಕಾರಕ್ಕೆ ಈಗ ಇಡಿ ಎಂಟ್ರಿ ಆಗಿ ದಾಳಿಯನ್ನು ನಡೆಸಿರೋದು ಎಲ್ಲೋ ಒಂದು ಕಡೆ ಟೆನ್ಷನ್ಗೆ ಕಾರಣವಾಗಿದೆ. ಇಡಿ ಎಂಟ್ರಿ ಆಗ್ತಾ ಇದ್ದಂತೆ
ಸರ್ಕಾರದಲ್ಲಿ ಈಗ ಢವಢವ ಶುರುವಾಗಿದೆ. ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಮತ್ತಷ್ಟು ಪ್ರಭಾವಿಗಳ ಹೆಸರು ಪಟಾ ಬಯಲಾಗುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾವುದನ್ನು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ. ನಾಗೇಂದ್ರ ಹಾಗೂ ದದ್ದಲ್ ಕಾಂಗ್ರೆಸ್ನ ಇಬ್ಬರು ಶಾಸಕರ ಬಳಿಕ ದೊಡ್ಡ ತಲೆಗಳ ಕಂಟಕ ಯಾರದ್ದು ಹಗರಣದಲ್ಲಿ ಬಯಲಾಗುವ ಆ ದೊಡ್ಡ ತಲೆ ಯಾರದ್ದು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕಾರಣ ಇಷ್ಟೇ, ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ 27ನೇ ತಾರೀಕು ಮೇ 27ನೇ ತಾರೀಕು ದಾಳಿ ಏನು ಚಂದ್ರಶೇಖರನ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಫೋನೋ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಈ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದಕ್ಕೂ ಸರ್ಕಾರದ ಮಟ್ಟದಲ್ಲಿ ತಳಮಳ ಶುರುವಾಗೋದಕ್ಕೂ ಏನ್ ಕಾರಣ? ಅಂದ್ರೆ ಇನ್ನೂ ಕೂಡ ಇದ್ದಾರೆ ಅಂತಾನೆ ಈ ಒಂದು ಪ್ರಕರಣದಲ್ಲಿ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇಡಿ ದಾಳಿ ಮಾಡಿರುವಂತದ್ದು ಅದು ನಿರೀಕ್ಷೆ ಇದ್ರೂ ಕೂಡ ಈ ರೀತಿ ಅಂದ್ರೆ ಕಳೆದ ಸುಮಾರು 40-45 ದಿನಗಳ ನಂತರ ದಾಳಿ ಮಾಡಿರುವುದು ನೇರವಾಗಿ ನಿನ್ನೆ SIT ವಿಚಾರಣೆ ಎದುರಿಸಿದ ಬೆನ್ನಲ್ಲೇ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಇಬ್ಬರು ಕೂಡ ಶಾಸಕರಾಗಿರುವಂತದ್ದು. ಇಬ್ಬರು ಶಾಸಕರ ಮೇಲೆ ಏನು ಇಡಿ ದಾಳಿ ಮಾಡಿರುವಂತದ್ದು ನಿರಂತರವಾಗಿ ಅವರು ಸಂಬಂಧಪಟ್ಟಂತೆ ಎಲ್ಲ ಕೂಡ ದಾಖಲೆ ಸಂಗ್ರಹ ಮಾಡ್ತಾ ಇರುವಂತದ್ದು. ಇದರಿಂದ ಹೈಕಮಾಂಡ್ಗೆ ಮತ್ತು ಸರ್ಕಾರ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಂದ್ರೆ ಈ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆ ಗಂಭೀರವಾಗಿದೆ ಅಂತಂದ್ರೆ, ಮುಂಚಿಂದ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು ಈ ಹಣ ಚುನಾವಣೆಗೆ ಬಳಕೆಯಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲಿ ಈಗ ಇಡಿ ಎಂಟ್ರಿ ಆಗಿರುವಂತದ್ದು. ಜೊತೆಗೆ ಇನ್ನೂ ಕೂಡ ಹಣ ವಾಪಸ್ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೂ ಕೂಡ ಆತಂಕ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಹೈಕಮಾಂಡ್ ನಿಂದ ಸಮಗ್ರವಾಗಿ ಮಾಹಿತಿಯನ್ನ ಕೇಳಿರುವಂತದ್ದು, ಸಮಗ್ರ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಒಂದು ಮಾಹಿತಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ಸಂಪೂರ್ಣವಾಗಿ ಬೆಳಗ್ಗೆ ದಾಳಿ ಆದ ನಂತರ ಕೂಡಲೇ ಕೂಡ ಎಲ್ಲ ಮಾಹಿತಿ ತೆಗೆದುಕೊಂಡ್ರು. ಜೊತೆಗೆ ಒಂದು ಮಾತನ್ನ ಹೇಳಿರುವಂತದ್ದು, ಬಂಧನ ಆದ್ರೆ ಈ ಪ್ರಕರಣ ಬೇರೆ ರೀತಿ ತಿರುವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಆತಂಕವನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು, ಪ್ರಮುಖ ನಾಯಕರು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದೇ ಮಾಹಿತಿನ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಅರ್ಥದಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಎರಡು ಅಂದ್ರೆ ಕಾಂಗ್ರೆಸ್ ಎರಡೂ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಮುಂದೆ ಯಾವ ತಿರುವನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ರೀತಿಯಲ್ಲಿ ನಾಗೇಂದ್ರ ಬಾಬು. ಎಸ್ ವಿಜಯ್, ಈಗ ಪ್ರಮುಖವಾಗಿ ಉದ್ಭವ ಆಗುವಂಥ ಪ್ರಶ್ನೆ, ಈಗ ನಾಗೇಂದ್ರ ಅವರ ಆಪ್ತ ಹರೀಶ್ ಕೂಡ ಅಂದರೆ PA ಕೂಡ ನಿವಾಸದಲ್ಲೇ ಇದ್ದರು. ಸೊ ಇದು ಕೂಡ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗ SIT ಏನೋ ಇಷ್ಟು ದಿವಸ ಹೇಗೋ ಹ್ಯಾಂಡಲ್ ಮಾಡಿದಂಥ ಸರ್ಕಾರ ಈಗ ಇಡಿ ಎಂಟ್ರಿ ಆಗಿದೆ. ಇನ್ನೂ ಒಂದಷ್ಟು ಜನ ಹೆಸರು ಬರೋದೇ ಆದರೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಇದೆಲ್ಲ ಬೆಳವಣಿಗೆಗಳ ಗಮನಿಸ್ತಾ ಇದ್ರೆ ಸರ್ಕಾರಕ್ಕೆ ಈಗ ಇದು ಒಂದು ದೊಡ್ಡ ಮಟ್ಟದಲ್ಲಿ ಡ್ರಾಬ್ಯಾಕ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆಯಾ ವಿಜಯ್? ನಾಗೇಂದ್ರ ಬಾಬು, ಈಗಾಗಲೇ ಕೂಡ ಇಡಿ ದಾಳಿ ಮಾಡಿದ ಹಿನ್ನೆಲೆ ಕೂಡ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗಿರುವಂತದ್ದು. ಜೊತೆಗೆ ಸಿಕ್ಕಾಪಟ್ಟೆ ಅಂದ್ರೆ ಏನು ಸಾಕಷ್ಟು ಕೂಡ ಹಿನ್ನಡೆ ಆಗಿರುವಂತದ್ದು. ಮತ್ತು ಇನ್ನು ಕೂಡ CBI ಕೂಡ ಇನ್ನೂ ಕೂಡ ಎಂಟ್ರಿ ಆಗಿಲ್ಲ. ಇಡಿ ಎಂಟ್ರಿ ಆಗಿರುವಂತಲ್ಲೇ ಕೂಡ ಇಷ್ಟು ಆತಂಕಕ್ಕೆ ಒಳಗಾಗುವಂಥದ್ದು. ಜೊತೆಗೆ ದೊಡ್ಡವರ ಹೆಸರು ಬರಬಹುದು ಅಂತ ಮತ್ತು ಏನು ಕೂಡ ತಪ್ಪಿಲ್ಲ ಅಂದಿದ್ರೆ ನಾಗೇಂದ್ರ ಬಾಬು, ಸಚಿವ ನಾಗೇಂದ್ರ ಅವರನ್ನ ಯಾವುದೇ ಕಂಡುಕೊಂಡು ರಾಜೀನಾಮೆ ತೆಗೆದುಕೊಳ್ತಾ ಇರಲಿಲ್ಲ. ಜೊತೆಗೆ ಈ ಹಣ ವರ್ಗಾವಣೆ ಆಗ್ಬೇಕಾದ್ರೆ ಸುಮ್ಮನೆ ಹಣ ವರ್ಗಾವಣೆ ಆಗಿಲ್ಲ. ಒಂದು ವೇಳೆ ಬಿಜೆಪಿ ಅವರು ಹೇಳಿದ್ರೆ, ಯಾಕಂದ್ರೆ ಹೈದರಾಬಾದ್ಗೆ ಸಹಕಾರಿ ಬ್ಯಾಂಕ್ಗೆ ಅಲ್ಲಿ ವರ್ಗಾವಣೆ ಆಗಿರ್ತದೆ, ಅದಾದ ನಂತರ ಮತ್ತೆ ಬೇರೆ ಕಡೆ ವರ್ಗಾವಣೆ ಆಗಿರ್ತದೆ. ಜೊತೆಗೆ ಅಲ್ಲಿ ಅರೆಸ್ಟ್ ಆದಂತ ವ್ಯಕ್ತಿ ಅವರು ಕೂಡ ಏನು ಜಡ್ಜ್ ಮುಂದೆ ಕೊಟ್ಟಿರುವಂತದ್ದು ಏನು ಈ ಸಂಬಂಧಪಟ್ಟ ಸಚಿವ ನಾಗೇಂದ್ರಾಗ ಎಲ್ಲವೂ ಕೂಡ ಪ್ರೆಷರ್ ಇತ್ತು ಅಂತ. ಅಂದ್ರೆ ಕೇವಲ ಇದು ಸಚಿವ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರ ಮಟ್ಟಕ್ಕೆ ಮಾತ್ರ ನಿಂತ್ಕೊಳ್ಳುತ್ತಾ, ಅದನ್ನ ಮುಂದುವರೆದು ದೊಡ್ಡ ಮಟ್ಟಕ್ಕೆ ಹೋಗುತ್ತಾ, ಪಕ್ಷದ ಬುಡಕ್ಕೆ ಬರುತ್ತಾ ಅಥವಾ ಸರ್ಕಾರದ ಬುಡಕ್ಕೆ ಬರುತ್ತಾ, ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಜೊತೆಗೆ ಬಿಜೆಪಿ ಆರೋಪ ಮಾಡಿದ ರೀತಿಯಲ್ಲಿ ಒಂದು ವೇಳೆ ಕೂಡ ಇದೇನು ಚುನಾವಣೆಗೆ ಬಳಕೆ ಆಗಿದ್ದು ಅಂತ ಏನಾದರೂ ಕೂಡ ತನಿಖೆಯ ಸಂದರ್ಭದಲ್ಲಿ ಪ್ರೂವ್ ಆದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರದ ಬುಡಕ್ಕೆ ಬರುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ದೊಡ್ಡ ಮಟ್ಟದಲ್ಲಿ ಇದು ಏನು ಕಾಂಗ್ರೆಸ್ಗೆ ಮತ್ತು ಪಕ್ಷಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತದೆ. ಅವೆಲ್ಲವೂ ಕೂಡ ಇಡಿಯ ತನಿಖೆಯ ನಂತರ ಇಬ್ಬರ ಮನೆ ಹಾಗೂ ಕಚೇರಿಗಳ ಮೇಲೆ ಏನು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಾಳದಲ್ಲಿ ತಳಮಳ ಶುರುವಾಗಿದೆ. SITಯನ್ನ ಮ್ಯಾನೇಜ್ ಹೇಗೋ ಮಾಡಿಕೊಂಡಿದ್ದಂತಹ ಸರ್ಕಾರಕ್ಕೆ ಈಗ ಇಡಿ ಎಂಟ್ರಿ ಆಗಿ ದಾಳಿಯನ್ನು ನಡೆಸಿರೋದು ಎಲ್ಲೋ ಒಂದು ಕಡೆ ಟೆನ್ಷನ್ಗೆ ಕಾರಣವಾಗಿದೆ. ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರದಲ್ಲಿ ಈಗ ಢವಢವ ಶುರುವಾಗಿದೆ. ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಮತ್ತಷ್ಟು ಪ್ರಭಾವಿಗಳ ಹೆಸರು ಪಟಾ ಬಯಲಾಗುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾವುದನ್ನು ಕೂಡ ಇಲ್ಲಿ ಅಲ್ಲಗಳೆಯುವಂತಿಲ್ಲ. ನಾಗೇಂದ್ರ ಹಾಗೂ ದದ್ದಲ್ ಕಾಂಗ್ರೆಸ್ನ ಇಬ್ಬರು ಶಾಸಕರ ಬಳಿಕ ದೊಡ್ಡ ತಲೆಗಳ ಕಂಟಕ ಯಾರದ್ದು ಹಗರಣದಲ್ಲಿ ಬಯಲಾಗುವ ಆ ದೊಡ್ಡ ತಲೆ ಯಾರದ್ದು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ.
ಕಾರಣ ಇಷ್ಟೇ, ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ 27ನೇ ತಾರೀಕು ಮೇ 27ನೇ ತಾರೀಕು ದಾಳಿ ಏನು ಚಂದ್ರಶೇಖರನ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಫೋನೋ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಈ ಒಂದು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದಕ್ಕೂ ಸರ್ಕಾರದ ಮಟ್ಟದಲ್ಲಿ ತಳಮಳ ಶುರುವಾಗೋದಕ್ಕೂ ಏನು ಕಾರಣ? ಅಂದ್ರೆ ಇನ್ನೂ ಕೂಡ ಇದ್ದಾರೆ ಅಂತಾನೆ ಈ ಒಂದು ಪ್ರಕರಣದಲ್ಲಿ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇಡಿ ದಾಳಿ ಮಾಡಿರುವಂತದ್ದು ಅದು ನಿರೀಕ್ಷೆ ಇದ್ರೂ ಕೂಡ ಈ ರೀತಿ ಅಂದ್ರೆ ಕಳೆದ ಸುಮಾರು 40-45 ದಿನಗಳ ನಂತರ ದಾಳಿ ಮಾಡಿರುವುದು ನೇರವಾಗಿ ನಿನ್ನೆ SIT ವಿಚಾರಣೆ ಎದುರಿಸಿದ ಬೆನ್ನಲ್ಲೇ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಇಬ್ಬರು ಕೂಡ ಶಾಸಕರಾಗಿರುವಂತದ್ದು, ಇಬ್ಬರು ಶಾಸಕರ ಮೇಲೆ ಏನು ಇಡಿ ದಾಳಿ ಮಾಡಿರುವಂತದ್ದು ನಿರಂತರವಾಗಿ ಅವರು ಸಂಬಂಧಪಟ್ಟಂತೆ ಎಲ್ಲ ಕೂಡ ದಾಖಲೆ ಸಂಗ್ರಹ ಮಾಡ್ತಾ ಇರುವಂತದ್ದು. ಇದರಿಂದ ಹೈಕಮಾಂಡ್ಗೆ ಮತ್ತು ಸರ್ಕಾರ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಯಾಕಂದ್ರೆ ಈ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆ ಗಂಭೀರವಾಗಿದೆ ಅಂತಂದ್ರೆ, ಮುಂಚಿಂದ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು ಈ ಹಣ ಚುನಾವಣೆಗೆ ಬಳಕೆಯಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲಿ ಈಗ ಇಡಿ ಎಂಟ್ರಿ ಆಗಿರುವಂತದ್ದು. ಜೊತೆಗೆ ಇನ್ನೂ ಕೂಡ ಹಣ ವಾಪಸ್ ಬರದೇ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೂ ಕೂಡ ಆತಂಕ ಆಗಿರುತ್ತದೆ. ಇದರ ಬೆನ್ನಲ್ಲೇ ಹೈಕಮಾಂಡ್ ನಿಂದ ಸಮಗ್ರವಾಗಿ ಮಾಹಿತಿಯನ್ನ ಕೇಳಿರುವಂತದ್ದು, ಸಮಗ್ರ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಒಂದು ಮಾಹಿತಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ಸಂಪೂರ್ಣವಾಗಿ ಬೆಳಗ್ಗೆ ದಾಳಿ ಆದ ನಂತರ ಕೂಡಲೇ ಕೂಡ ಎಲ್ಲ ಮಾಹಿತಿ ತೆಗೆದುಕೊಂಡ್ರು. ಜೊತೆಗೆ ಒಂದು ಮಾತನ್ನ ಹೇಳಿರುವಂತದ್ದು, ಬಂಧನ ಆದ್ರೆ ಈ ಪ್ರಕರಣ ಬೇರೆ ರೀತಿ ತಿರುವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಆತಂಕವನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು, ಪ್ರಮುಖ ನಾಯಕರು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದೇ ಮಾಹಿತಿನ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಅರ್ಥದಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಎರಡು ಅಂದ್ರೆ ಕಾಂಗ್ರೆಸ್ ಎರಡೂ ಕೂಡ ಆತಂಕಕ್ಕೆ ಒಳಗಾಗಿರುವಂತದ್ದು. ಮುಂದೆ ಯಾವ ತಿರುವನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ರೀತಿಯಲ್ಲಿ ನಾಗೇಂದ್ರ ಬಾಬು. ಎಸ್ ವಿಜಯ್, ಈಗ ಪ್ರಮುಖವಾಗಿ ಉದ್ಭವ ಆಗುವಂಥ ಪ್ರಶ್ನೆ, ಈಗ ನಾಗೇಂದ್ರ ಅವರ ಆಪ್ತ ಹರೀಶ್ ಕೂಡ ಅಂದರೆ PA ಕೂಡ ನಿವಾಸದಲ್ಲೇ ಇದ್ದರು. ಸೊ ಇದು ಕೂಡ ಒಂದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗ SIT ಏನೋ ಇಷ್ಟು ದಿವಸ ಹೇಗೋ ಹ್ಯಾಂಡಲ್ ಮಾಡಿದಂಥ ಸರ್ಕಾರ ಈಗ ಇಡಿ ಎಂಟ್ರಿ ಆಗಿದೆ. ಇನ್ನೂ ಒಂದಷ್ಟು ಜನ ಹೆಸರು ಬರೋದೇ ಆದರೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ, BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಇದೆಲ್ಲ ಬೆಳವಣಿಗೆಗಳ ಗಮನಿಸ್ತಾ ಇದ್ರೆ ಸರ್ಕಾರಕ್ಕೆ ಈಗ ಇದು ಒಂದು ದೊಡ್ಡ ಮಟ್ಟದಲ್ಲಿ ಡ್ರಾಬ್ಯಾಕ್ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆಯಾ ವಿಜಯ್? ನಾಗೇಂದ್ರ ಬಾಬು, ಈಗಾಗಲೇ ಕೂಡ ಇಡಿ ದಾಳಿ ಮಾಡಿದ ಹಿನ್ನೆಲೆ ಕೂಡ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗಿರುವಂತದ್ದು. ಜೊತೆಗೆ ಸಿಕ್ಕಾಪಟ್ಟೆ ಅಂದ್ರೆ ಏನು ಸಾಕಷ್ಟು ಕೂಡ ಹಿನ್ನಡೆ ಆಗಿರುವಂತದ್ದು. ಮತ್ತು ಇನ್ನು ಕೂಡ CBI ಕೂಡ ಇನ್ನೂ ಕೂಡ ಎಂಟ್ರಿ ಆಗಿಲ್ಲ. ಇಡಿ ಎಂಟ್ರಿ ಆಗಿರುವಂತಲ್ಲೇ ಕೂಡ ಇಷ್ಟು ಆತಂಕಕ್ಕೆ ಒಳಗಾಗುವಂಥದ್ದು. ಜೊತೆಗೆ ದೊಡ್ಡವರ ಹೆಸರು ಬರಬಹುದು ಅಂತ ಮತ್ತು ಏನು ಕೂಡ ತಪ್ಪಿಲ್ಲ ಅಂದಿದ್ರೆ ನಾಗೇಂದ್ರ ಬಾಬು, ಸಚಿವ ನಾಗೇಂದ್ರ ಅವರನ್ನ ಯಾವುದೇ ಕಂಡುಕೊಂಡು ರಾಜೀನಾಮೆ ತೆಗೆದುಕೊಳ್ತಾ ಇರಲಿಲ್ಲ. ಜೊತೆಗೆ ಈ ಹಣ ವರ್ಗಾವಣೆ ಆಗ್ಬೇಕಾದ್ರೆ ಸುಮ್ಮನೆ ಹಣ ವರ್ಗಾವಣೆ ಆಗಿಲ್ಲ. ಒಂದು ವೇಳೆ ಬಿಜೆಪಿ ಅವರು ಹೇಳಿದ್ರೆ, ಯಾಕಂದ್ರೆ ಹೈದರಾಬಾದ್ಗೆ ಸಹಕಾರಿ ಬ್ಯಾಂಕ್ಗೆ ಅಲ್ಲಿ ವರ್ಗಾವಣೆ ಆಗಿರ್ತದೆ, ಅದಾದ ನಂತರ ಮತ್ತೆ ಬೇರೆ ಕಡೆ ವರ್ಗಾವಣೆ ಆಗಿರ್ತದೆ. ಜೊತೆಗೆ ಅಲ್ಲಿ ಅರೆಸ್ಟ್ ಆದಂತ ವ್ಯಕ್ತಿ ಅವರು ಕೂಡ ಏನು ಜಡ್ಜ್ ಮುಂದೆ ಕೊಟ್ಟಿರುವಂತದ್ದು ಏನು ಈ ಸಂಬಂಧಪಟ್ಟ ಸಚಿವ ನಾಗೇಂದ್ರಾಗ ಎಲ್ಲವೂ ಕೂಡ ಪ್ರೆಷರ್ ಇತ್ತು ಅಂತ. ಅಂದ್ರೆ ಕೇವಲ ಇದು ಸಚಿವ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರ ಮಟ್ಟಕ್ಕೆ ಮಾತ್ರ ನಿಂತ್ಕೊಳ್ಳುತ್ತಾ, ಅದನ್ನ ಮುಂದುವರೆದು ದೊಡ್ಡ ಮಟ್ಟಕ್ಕೆ ಹೋಗುತ್ತಾ, ಪಕ್ಷದ ಬುಡಕ್ಕೆ ಬರುತ್ತಾ ಅಥವಾ ಸರ್ಕಾರದ ಬುಡಕ್ಕೆ ಬರುತ್ತಾ, ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಜೊತೆಗೆ ಬಿಜೆಪಿ ಆರೋಪ ಮಾಡಿದ ರೀತಿಯಲ್ಲಿ ಒಂದು ವೇಳೆ ಕೂಡ ಇದೇನು ಚುನಾವಣೆಗೆ ಬಳಕೆ ಆಗಿದ್ದು ಅಂತ ಏನಾದರೂ ಕೂಡ ತನಿಖೆಯ ಸಂದರ್ಭದಲ್ಲಿ ಪ್ರೂವ್ ಆದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರದ ಬುಡಕ್ಕೆ ಬರುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ದೊಡ್ಡ ಮಟ್ಟದಲ್ಲಿ ಇದು ಕಾಂಗ್ರೆಸ್ಗೆ ಮತ್ತು ಪಕ್ಷಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತದೆ. ಅವೆಲ್ಲವೂ ಕೂಡ ಇಡಿಯ ತನಿಖೆಯ ನಂತರ